ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ತುಂಬ ಜನಕ್ಕೆ ಡೌಟ್ ಇದೆ, ಕನ್ಸಲ್ಟೇಷನ್ಸ್ ತೊಗೊಳ್ಳುವಾಗ ಅಂದರೆ ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಕನ್ಸಲ್ಟೇಷನ್ ತೊಗೊಳ್ಬೋದಾ ಬೇಡವಾ ಈ ಥರದ್ದೆಲ್ಲ ಹೇಳ್ತಾ ಇರ್ತೀರಾ. ನೋಡಿ, ಪ್ರಾಬ್ಲಮ್ ಇದೆ, ಎಸ್ ಅಲ್ವಾ. ಈಗ ಆ ಪ್ರಾಬ್ಲಮಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೊಂದು ಪರಿಹಾರ ಬೇಕಿರುತ್ತೆ. ಸಮಸ್ಯೆಯಿಂದನೇ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೆ ಒಂದು ಪರಿಹಾರನ ತಗೊಂಡು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಹೇಗೆ, ಆ ದಾರಿ ಏನು ಅಂತ ಹೇಳಿ ನೋಡ್ಕೊಳ್ಳೋದು, ಆ ಸಮಸ್ಯೆಯಿಂದ ಹೊರಗೆ ಬರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ನಿಮಗೆ ಯಾರಿಗಾದರೂ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಡೆಫಿನೆಟ್ಲಿ ಕನ್ಸಲ್ಟೇಷನ್ಸ್ ತೊಗೊಳ್ಳಿ, ಪ್ರಾಬ್ಲಮಿಂದ ಹೊರಗೆ ಬನ್ನಿ. ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಪ್ರಾಬ್ಲಮ್ ಇರಲ್ಲ ಅಲ್ವಾ. ಕೆಲವೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಏನು ಆ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ದೇವರೇ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿನ ನೀವು ಆಯ್ಕೆ ಮಾಡ್ಕೊಬೇಕು. ಈಗ ಸಿಕ್ಕಿರೋಂಥದ್ದು ಏನು ನಿಮಗೆ ದಾರಿ ಸಿಕ್ಕಿರುತ್ತೆ ಅದನ್ನು ಬಿಟ್ಟು ಮುಂದೆ ಹೋಗೋದಲ್ಲ. ಇದು ಏನೋ ಇರಬೇಕು ಅಂತ ಹೇಳಿಬಿಟ್ಟು ದೇವ್ರೇನೋ ನಿಮಗೆ ದಾರಿ ತೋರಿಸ್ತಾ ಇದ್ದಾನೆ, ಈ ದಾರಿಯಲ್ಲಿ ಹೋದರೆ ನಿನಗೆ ಒಳ್ಳೇದಾಗತ್ತೆ ಅಂತ ದಾರಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ನೀವು ನಡೆಯುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಲ್ವಾ. ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ, ಅವ್ರ ಫೋಟೋ ನೋಡಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಇಲ್ಲಿ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿ ಮನಸ್ಸಲ್ಲಿ ಏನು ನಡೀತಾ ಇದೆ, ಇವಾಗ ಏನಿದೆ ಈ ಪ್ರೀತಿ ಬಗ್ಗೆ, ಅವ್ರೇನು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇರ್ಬೋದು, ಪ್ರೀತಿ ಬಗ್ಗೆ ಇರ್ಬೋದು. ಆದಿಪರಾಶಕ್ತಿ ಜಗನ್ಮಾತೆ ಪ್ಲೀಸ್ ಗೈಡ್ ಮೀ. ಓಕೆ, ಓಕೆ, ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ, ಡೌಟ್ಫುಲ್ನೆಸ್. ಇಲ್ಲಿ ನಿಮ್ಮ ಪ್ರೀತಿ ಮೇಲೆ ನಿಮಗೆ ಡೌಟ್ ಇದೆ, ನಿಮ್ಮ ವ್ಯಕ್ತಿ ಮೇಲೆ ನಿಮಗೆ ಡೌಟ್ ಇದೆ. ಇಲ್ಲಿ ಅವರಿಗೂ ಕೂಡ ಅದೇ ಥರ ಎನರ್ಜಿಲಿ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಪ್ರೀತಿ ಮೇಲೆ ಆ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಒಬ್ರ ಮೇಲೊಬ್ರು ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ, ಒಬ್ರ ಮೇಲೊಬ್ರು ಡೌಟ್ ಪಡ್ತಾ ಇದ್ದೀರಾ. ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಪ್ರೀತಿ ಇಲ್ಲಿ ಎಲ್ಲೋ ಒಂದು ಕಡೆ ಕೋಪಕ್ಕೆ ಟರ್ನ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಾನು ಹೇಗೆ ನಂಬಬೇಕು, ಈ ವ್ಯಕ್ತಿ ಯಾಕೆ ನನಗೆ ಈ ಥರ ಮೋಸ ಮಾಡ್ತಿದ್ದಾರೆ, ಅಥವಾ ಈ ಥರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಪ್ರೀತಿ ಅನ್ನೋದಿತ್ತು. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇಕು ಅಂತಲೇ ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಅಥವಾ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇಲ್ಲಿ ಎಲ್ಲೋ ಒಂದು ಕಡೆ ಇಂಟೆನ್ಷನಿಂದನೇ ಇದು ಮಾಡ್ಕೊಳ್ತಿದ್ದೀರಾ ಪ್ರಾಬ್ಲಮ್ನ ಅಂತ ಹೇಳಿ ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಓವರ್ ಥಿಂಕಿಂಗ್ ಮಾಡ್ಕೊಳ್ತಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಥರ ಆಗ್ಬಿಡತ್ತೇನೋ, ಇನ್ ಫ್ಯೂಚರಲ್ಲಿ ಈ ಥರ ಆಗ್ಬಿಡತ್ತೇನೋ, ಆ ಥರ ಆಗ್ಬಿಡತ್ತೇನೋ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಪ್ಪೋದೇ ಇಲ್ವೇನೋ, ಆ ಥರದ್ದೆಲ್ಲ ನೀವು ಥಿಂಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತಿದ್ದೀರಾ, ನೀವೇ ಇದರಲ್ಲಿ ಓವರ್ ಥಿಂಕಿಂಗ್ ಮಾಡಿದ್ರಿಂದ ಏನೋ ಪ್ರಾಬ್ಲಮ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ ಇಬ್ರು. ಇಲ್ಲಿ ನಿಮಗೆ 555 ನಂಬರ್ನ, ಏಂಜಲ್ ನಂಬರ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮಿಗೆ ನಿಮಗೆ ಏಂಜಲ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಚೇಂಜ್ ಆಗುತ್ತೆ, ಯೂನಿವರ್ಸ್ ನಿಮಗೆ ಯಾವಾಗಲೂ ನಿಮ್ಮ ಜೊತೆಗಿದ್ದಾರೆ. ಓಕೆ, ಯೂನಿವರ್ಸ್ ಈಸ್ ಮೇಕಿಂಗ್ ಲಾಟ್ಸ್ ಆಫ್ ಚೇಂಜಸ್. ನಿಮ್ಮ ಲೈಫಲ್ಲಿ ಚೇಂಜಸ್ನ ಮಾಡ್ತಾ ಇದ್ದಾರೆ, ಚೇಂಜಸ್ನ ಮಾಡಬೇಕು ಅಂತ ತಯಾರಲ್ಲಿ ಇದ್ದಾರೆ. ಡೋಂಟ್ ವರಿ, ಭಯ ಪಡಬೇಡಿ, ಓವರ್ ಥಿಂಕ್ ಮಾಡಬೇಡಿ. ಓಕೆ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಜಸ್ಟ್ 1 ವೀಕ್
15 ಡೇಸ್, ಓಕೆ, ಕೆಲವೊಬ್ಬರಿಗೆ 13 ಡೇಸ್, ಕೆಲವೊಬ್ಬರಿಗೆ ಆದಷ್ಟು ಬೇಗ ಟೈಮಿಂಗ್ಸ್ ಅಂತ ಇಲ್ಲಿ ಕಾಣಿಸ್ತಿಲ್ಲ. ಕೆಲವೊಬ್ರು ಲೈಫಲ್ಲಿ ಆದಷ್ಟು ಬೇಗನೆ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ನೋಡ್ತೀರಾ. ಏಂಜಲ್ಸ್ ನಿಮ್ಮ ಪರವಾಗಿದ್ದಾರೆ. ನಿಮ್ಮ ಒಂದು ಏನು ಒಳ್ಳೇದಾಗಬೇಕು, ನಿಮ್ಮ ಲೈಫಿಗೆ ಚೇಂಜಸ್ನ ತರಬೇಕು, ನಿಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು, ಖುಷಿ ತರಬೇಕು, ಸಂತೋಷ ತರಬೇಕು ಅನ್ನೋದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇಲ್ಲಿ ನಿಮ್ಮ ಪ್ರೀತಿಗೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಮೇಲಿರುವಂಥದ್ದು. ಓಕೆ, ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಓವರ್ ಥಿಂಕ್ ಮಾಡ್ತಿದ್ದೀರಾ. ಡೋಂಟ್ ವರಿ ಡಿಯರ್ಸ್, ನೀವು ಇಲ್ಲಿ ಯಾರು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಈ ಪ್ರೀತಿ ಬಗ್ಗೆ, ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಕನೆಕ್ಷನ್ ಇದೆ. ಇಲ್ಲಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬಟ್ ಇಲ್ಲಿ ನಿಮಗೆ ಅದು ಫೀಲ್ ಆಗ್ತಿದೆ. ಅವ್ರು ಈ ಥರ ಯೋಚನೆ ಮಾಡ್ತಿರ್ಬೋದು, ಈ ಥರ ನನ್ನ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದ್ದಾರೆ, ಅಥವಾ ಪ್ರೀತಿ ಬಗ್ಗೆ ಅವ್ರು ಈ ಥರ ಥಿಂಕ್ ಮಾಡ್ತಿದ್ದಾರೆ. ನಿಮಗೆ ಫೀಲ್ ಆಗ್ತಾ ಇದೆ, ನಿಮಗೆ ಆಟೋಮೆಟಿಕಲಿ ಫೀಲ್ ಆಗ್ತಿದೆ ಈ ವ್ಯಕ್ತಿ ಈ ಥರ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನೋ, ಈ ಥರ ಅವರು ಯೋಚನೆ ಮಾಡಿದ್ದಾರೆ ಆಲ್ರೆಡಿ, ಆ ಥರ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ರಿಲ್ಯಾಕ್ಸ್ ಆಗಿರಿ. ಆಲ್ ಈಸ್ ವೆಲ್. ನಿಮ್ಮ ಲೈಫಲ್ಲಿ ಎಲ್ಲದೂ ಕೂಡ ಬದಲಾವಣೆಗಳನ್ನು ನೋಡ್ತೀರಾ, ಚೇಂಜಸ್ನ ನೋಡ್ತೀರಾ. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಪರ್ಸನ್, ಅಥವಾ ನಿಮ್ಮ ಪರ್ಸನ್ ಇನ್ನೋಸೆನ್ಸ್ನ ನೀವಿಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಇನ್ನರ್ ಪೀಸ್, ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಬೇಕಾಗಿದೆ. ತುಂಬ ಕನ್ಫ್ಯೂಷನ್ಸ್ ಇದೆ ಪ್ರೀತಿಯಲ್ಲಿ, ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ ಈ ಪ್ರೀತಿಯಲ್ಲಿ. ನಿಮ್ಮ ಇಬ್ಬರಿಗೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಮನಃಶಾಂತಿ ಅನ್ನೋದು ಬೇಕಾಗಿದೆ. ಓಕೆ, ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ 999, 999 ಅಥವಾ 9 ನಂಬರ್ಸ್ ಇಲ್ಲೆಲ್ಲೋ ಒಂದು ಕಡೆ ಆ್ಯಪ್ಟ್ ಆಗ್ತದೆ ನಿಮಗೆ ಅಥವಾ ನಿಮ್ಮ ರಿಲೇಶನ್ಶಿಪ್ಪಿಗೆ. ಎಲ್ಲೋ ಒಂದು ಕಡೆ ಈ 9 ನಂಬರ್ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅಂತ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನೀವು ಮೀಟ್ ಆಗಿರೋಂಥ ಡೇಟ್ ಇರ್ಬೋದು, ಅಥವಾ ಲಾಸ್ಟ್ ನೀವು ಫೈಟ್ ಮಾಡ್ಕೊಂಡಿರೋಂಥ ಡೇಟ್ ಆಗಿರ್ಬೋದು. ಸಮಥಿಂಗ್ ಇಲ್ಲಿ 9 PM ನೀವಿಬ್ರು ಮಾತಾಡುವಂಥದ್ದು, ಅಥವಾ 9 hours ಮಾತಾಡ್ತಿದ್ರೇನೋ ಸಮಥಿಂಗ್. ಇಲ್ಲಿ 9 ಅನ್ನೋದು ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಇಲ್ಲೆಲ್ಲೋ ಒಂದು ಕಡೆ ಹೊಸ ಜರ್ನಿ ನಿಮ್ಮ ಲವ್ ಲೈಫಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತೇನೋ ಇಲ್ಲಿ ಆ ಒಂದು ಚಾನಲೈಸ್ ಆಗ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಲೈಫಲ್ಲಿ ಇದ್ದಂಥ ಹಳೆ ಜರ್ನಿ ಏನಿತ್ತು, ಆ ಬ್ಯಾಡ್ ಟೈಮಿಂಗ್ಸ್ ಏನಿತ್ತು, ಹಳೆ ಜರ್ನಿ ಏನಿತ್ತು, ಇವಾಗ ಎಂಡ್ ಆಗ್ತಾ ಇರೋಂಥ ಟೈಮ್ ಹತ್ರ ಬರ್ತಿದೆ. ಲೈಫಲ್ಲಿ ಯಾವುದೋ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ರಿ, ಅಥವಾ ಯಾವುದೋ ಒಂದು ಕಾರ್ಮಿಕ್ ಪಾರ್ಟ್ನರ್ ಇದ್ದಿರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಒಂದು ಕಾರ್ಮಿಕ್ ಏನೋ ಒಂದು ನಿಮ್ಮ ಲೈಫಲ್ಲಿ ನಡೀತಾ ಇತ್ತು, ಕಾರ್ಮಿಕ್ ಸಿಚುವೇಶನ್ ನಡೀತಿತ್ತು, ಅದೆಲ್ಲ ಒಂದು ಕಡೆ ಎಂಡ್ ಆಗ್ತಿರೋಂಥ ಟೈಮ್ ಬರ್ತಾ ಇದೆ. ಓಕೆ, ಸೊ ಎಸ್, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ತಿದೆ, ಆ ಪ್ರಾಬ್ಲಮ್ಸನ್ನು ನೀವು ಲೆಟ್ ಗೋ ಮಾಡಿ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಅದೇ ಥರನೇ. ಅವ್ರು ಇಲ್ಲಿ ಕೆಲವೊಬ್ರು ಪರ್ಸನ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ ಇದೆಲ್ಲೂ ಒಂದು ಕಡೆ ಈ ಹುಡುಗಿ ಅಥವಾ ಈ ಹುಡುಗ ನನಗೆ ಅಂತಲೇ ಫಿಕ್ಸ್. ಅದೇನೇ ದೂರ ಆಗ್ಬೋದು, ಅಥವಾ ಏನೇ ಯಾರಾದರೂ ಬಂದು ಇಲ್ಲಿ ದೂರ ಮಾಡ್ಬೋದು, ಬಟ್ ಈ ಹುಡುಗಿ ನನಗೇನೆ ಅಥವಾ ಈ ಹುಡುಗ ನನಗೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನೀವಿಲ್ಲಿ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಎಸ್, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಹೋಪ್ ಇಟ್ಕೊಂಡಿರೋ ಹಾಗೆ ಈ ಪ್ರೀತಿಯಲ್ಲಿ ಒಂದು ಬದಲಾವಣೆನ ತರಬೇಕು, ಏನಾದರೂ ಒಂದು ಯೋಚನೆ ಮಾಡಬೇಕು, ಹೇಗಾದರೂ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು, ಆ ಥರ ಇಲ್ಲೆಲ್ಲ ಒಂದು ಕಡೆ ಪ್ಲಾನಿಂಗ್ ನಡೀತಾ ಇದೆ. ಎಸ್, ಇಲ್ಲಿ ತುಂಬ ಜನ ರಿಚುವಲ್ಸ್ಗಳನ್ನು ಮಾಡ್ತಾ ಇದ್ದೀರಾ. ಪಾರ್ಟ್ನರ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಸಾಲ್ವ್ ಆಗಬೇಕಂತ. ಎಸ್, ಆ ರಿಚುವಲ್ಸ್ ಎಲ್ಲೋ ಒಂದು ಕಡೆ ನಿಮಗೆ ವರ್ಕ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ಲೈಫಿಗೆ ಬರಬೇಕು, ಮತ್ತೆ ರಿಯೂನಿಯನ್ ಸ್ಟಾರ್ಟ್ ಮಾಡಬೇಕು, ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ಇಲ್ಲಿ ನೀವಿರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ವಾಟರ್ ಸೈನ್ ಇರೋ ಜೊತೆಗೆ ನೀವು ಡೀಲ್ ಮಾಡ್ತಿದ್ದೀರಾ. ಅಂದರೆ ಆ ಒಂದು ರಿಲೇಶನ್ಶಿಪ್ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಆ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ. ವಾಟರ್ ಸೈನ್ ಅಂದರೆ ಮೀನ ರಾಶಿ ಇರ್ಬೋದು, ಕರ್ಕಾಟಕ ರಾಶಿ ಇರ್ಬೋದು. ಓಕೆ,
ಇಲ್ಲಿ ಫೈರ್ ಸೈನ್ ಅಂದರೆ ಫೈರ್ ಸೈನ್ ಅಂತ ಹೇಳಿದ್ರೆ ಮೇಷರಾಶಿ, ಓಕೆ, ಸಿಂಹರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಧನಸ್ಸು ರಾಶಿ, ವೃಶ್ಚಿಕ, ತುಲಾ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಸ್, ಇದಕ್ಕೆ ಏಂಜಲ್ ಏನು ಗೈಡೆನ್ಸ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ಓ, ಇದು ಯಾವಾಗ? 1 ಮಿನಿಟ್. ಓಕೆ, ಎಸ್, ನಾನಲ್ಲಿ ದೀಪ ನಂದೋಗಿದ್ದು ನೋಡಲೇ ಇಲ್ಲ. ಇಟ್ಸ್ ಓಕೆ. ಇದಕ್ಕೆ ಏಂಜಲ್ ಏನು ಗೈಡೆನ್ಸ್ ಮಾಡ್ತಿದ್ದಾರೆ, ಏನು ಗೈಡ್ ಕೊಡ್ತಿದ್ದಾರೆ ಈ ಒಂದು ಪ್ರೀತಿಯಲ್ಲಿ ಚೆಕ್ ಮಾಡೋಣ. ಓಕೆ 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 ಇಂಪ್ರೂವಿಂಗ್ ಹೆಲ್ತ್. ಇಲ್ಲಿ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓಕೆ, ದೇರ್ ಈಸ್ ಸಮಥಿಂಗ್ ಬೆಟರ್. ಫರ್ಗಿವ್ನೆಸ್, ವೆಯ್ಟ್. ಬಾಟಮ್ ಆಫ್ ದ ಕಾರ್ಡ್ ವೆಯ್ಟ್. ಒಳ್ಳೆ ಟೈಮ್ ಬರ್ತಾ ಇದೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ವೆಯ್ಟ್. ಓಕೆ, ಇಷ್ಟು ಇಲ್ಲಿ ಒಂದು ಎನರ್ಜಿ ಸಿಗ್ತಿರೋ ಪ್ರಕಾರ ತುಂಬ ವರ್ಷದಿಂದನೇ ನೀವು ಈ ಒಂದು ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ಅಥವಾ ಪ್ರಾಬ್ಲಮ್ಸ್ ಬರ್ತಾನೆ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಇದನ್ನ ಏನಂದರೆ ತುಂಬ ವರ್ಷದಿಂದನೇ ನೀವು ಇದನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಅಥವಾ ತುಂಬ ವರ್ಷದಿಂದ ಇದನ್ನು ನೀವು ಸರಿ ಮಾಡ್ಕೊಳ್ಬೇಕಂತ ಟ್ರೈ ಮಾಡ್ತಿದ್ದೀರಾ, ಏನೇನೋ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ, ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಇಲ್ಲಿ ಇದರಿಂದ ನೀವೇನು ಮಾಡ್ತಿದ್ದೀರಾ, ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅಥವಾ ಇಲ್ಲಿ ನಿಮ್ಮ ಪರ್ಸನ್ ಕೂಡ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಲಿಕ್ಕೆ ತುಂಬಾ ಟೈಮಿಂದ ಕಸರತ್ತು ಪಡ್ತಾನೆ ಇದ್ದಾರೆ. ಏನೋ ಒಂದು ಮಾಡಬೇಕು, ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ನಿಮ್ಮನ್ನು ಉಳಿಸ್ಕೊಬೇಕು, ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅಂತ. ಇಲ್ಲಿ ಆಗ್ತಾ ಇಲ್ಲ, ತುಂಬ ಯೋಚನೆ ಮಾಡ್ತಿದ್ದೀರಾ. ಏನಂದರೆ ಆ ಯೋಚನೆಯಿಂದನೇ ನಿಮ್ಮ ಹೆಲ್ತ್ ಎಲ್ಲೋ ಒಂದು ಕಡೆ ಹಾಳಾಗ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್. ಫರ್ಗಿವ್ನೆಸ್ ಬೇಕಾಗಿದೆ. ಇಲ್ಲಿ ಹೇಳಿದೆ, ಇಲ್ಲಿ ಎಲ್ಲೋ ಒಂದು ಕಡೆ ಪ್ರೀತಿಯಿಂದ ಕೋಪಕ್ಕೆ ತಿರುಗ್ತಾ ಇದೆ ಪ್ರೀತಿ ಅನ್ನೋದು ಅಂತ ಹೇಳಿ ಅಲ್ವಾ. ಇಲ್ಲಿ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಓವರ್ ಥಿಂಕ್ ಮಾಡಿ ಅಥವಾ ಈ ವ್ಯಕ್ತಿ ಈ ಥರ ಇರ್ಬೋದು ಅಂತೇಳಿ ಕಲ್ಪನೆ ಮಾಡಿಕೊಂಡು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಲ್ವಾ. ಈ ವ್ಯಕ್ತಿ ನಿಮಗೆ ಈಗ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿ ನೀವು ಹೇಗೆ ಅಂತ ನಿಮಗೆ ಫಸ್ಟಿಂದನೂ ಗೊತ್ತಿರತ್ತೆ. ಗೊತ್ತಿದ ಮೇಲೆ ನೀವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಎಲ್ಲೋ ಒಂದು ಕಡೆ. ಸೊ ಫರ್ಗಿವ್ನೆಸ್ ಬೇಕಾಗಿದೆ. ಅವರಿಂದ ನಿಮಗೇನೋ ಹರ್ಟ್ ಆಗಿರ್ಬೋದು, ಸಿಚುಯೇಷನ್ ಹರ್ಟ್ ಆಗೋ ಹಾಗೆ ಮಾಡಿರ್ಬೋದು. ಈ ಒಂದು ಸಾಂಗ್ ಕೇಳಿರ್ತೀರ ನೀವು, ಕೇಳಿಲ್ಲ ಅಂದರೆ ಈ ರೀಡಿಂಗ್ ನೋಡಾದ್ಮೇಲೆ ಬೇಕಿದ್ರು ಕೇಳಿಲ್ಲ ಅಂತ ಹೇಳಿದ್ರೆ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಅಂಥೇಳಿ ಅಲ್ವಾ. ಸಿಚುಯೇಷನ್, ಸಂದರ್ಭ ಏನಾಗಿರುತ್ತೆ, ಕೆಟ್ಟೋರನ್ನಾಗಿ ಮಾಡಿರುತ್ತೆ ಅಲ್ವಾ. ಇಲ್ಲಿ ಆ ಒಂದು ಸಂದರ್ಭನ ನೀವು ನೋಡ್ಬೇಕಾಗತ್ತೆ, ಯಾವ ಸಂದರ್ಭಕ್ಕೆ ಯಾವ ವ್ಯಕ್ತಿಯಿಂದ ಏನಾಯಿತು ಅಂತ ಹೇಳಿ. ಸಂದರ್ಭ, ಸಿಚುಯೇಷನ್ ಮುಖ್ಯನಾ, ಆ ವ್ಯಕ್ತಿ ಮುಖ್ಯನಾ? ನಮಗೆ ಆ ವ್ಯಕ್ತಿ ಮುಖ್ಯ ಆದ, ಸಿಚುಯೇಷನ್ ಸಂದರ್ಭನ ಬಿಟ್ಬಿಡ್ಬೇಕು. ಆ ವ್ಯಕ್ತಿ ನಮಗೆ ಇಂಪಾರ್ಟೆಂಟ್ ಅಲ್ಲ, ಸಿಚುಯೇಷನ್ ಸಂದರ್ಭನೇ ನನಗೆ ಮುಖ್ಯ. ಓಕೆ, ಅದನ್ನು ತಗೊಳ್ಳಿ ಅಲ್ವಾ. ಇಲ್ಲಿ ಆ ವ್ಯಕ್ತಿಯಿಂದ ಏನೋ ಹರ್ಟ್ ಆಗಿಬಿಡ್ತು, ಈ ವ್ಯಕ್ತಿಯಿಂದ ಏನೋ ನೋವಾಯಿತು, ಅವ್ರನ್ನ ನಾನು ದ್ವೇಷ ಮಾಡ್ತೀನಿ, ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀನಿ. ನೋ, ಅದರಿಂದ ಏನೂ ಲಾಭ ಇಲ್ಲ. ಅದರಿಂದ ಏನೂ ನೀವು ರಿಲೇಷನ್ಶಿಪ್ಪಲ್ಲಿ ಏನೂ ಗಳಿಸ್ಕೊಳ್ಲಿಕ್ಕೂ ಆಗಲ್ಲ. ಫಸ್ಟ್ ಫರ್ಗಿವ್ನೆಸ್ ಬೇಕಾಗಿದೆ. ನೀವೆಷ್ಟು ಫರ್ಗಿವ್ ಆಗಿರ್ತೀರಾ, ಫರ್ಗಿವ್ನೆಸ್ ಮಾಡ್ತೀರಾ, ಒಬ್ರನ್ನ ಎಷ್ಟು ಕ್ಷಮಿಸ್ತೀರಾ, ಅವ್ರ ತಪ್ಪುಗಳಾಗಿರ್ಬೋದು, ಗೊತ್ತಿದ್ದು ಅವರಿಂದ ತಪ್ಪಾಯಿತೋ ಗೊತ್ತಿಲ್ಲದೇನೇನೋ ತಪ್ಪಾಯಿತೋ ನೋಡಿ, ಇದರಲ್ಲಿ ಕ್ಷಮಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಕ್ಷಮಿಸೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ. ಕ್ಷಮೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಈ ಪ್ರೀತಿಯಲ್ಲಿ. ವೆಯ್ಟ್ ಅಂತ ಹೇಳಿ ಬರ್ತಿದೆ. ಇಷ್ಟು ವರ್ಷನೇ ನೀವು ವೆಯ್ಟ್ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಏಂಜಲ್ಸಿಂದ ಇರ್ಬೋದು, ಅಥವಾ ನೀವು ನಂಬಿರೋಂಥ ಗಾಡಿಂದ ಇರ್ಬೋದು, ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ನ ನೋಡ್ತಿದ್ದೀರಾ. ಕಾರ್ಮಿಕ್ ರಿಲೇಷನ್ಶಿಪ್ಪಿಂದ ಇರ್ಬೋದು, ಆ ಕಾರ್ಮಿಕ್ ಏನು ನೀವು ಸಿಚುಯೇಷನ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ, ಅದರಿಂದ ಹೊರಗೆ ಬರ್ತಾ ಇದ್ದೀರಾ, ಆ ಟೈಮ್ ಹತ್ತಿರ ಬರ್ತಿದೆ. ಇಷ್ಟು ವರ್ಷನೇ ನೀವು ವೆಯ್ಟ್ ಮಾಡಿದ್ದೀರಂತೆ ಲೈಫಲ್ಲಿ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಳ್ಳೆ ಟೈಮ್ ಬರೋವರೆಗೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವು ಸಂತೋಷನ ನೋಡ್ತೀರಾ, ಖುಷಿನ ನೋಡ್ತೀರಾ. ಚೇಂಜಸ್ ಬಂದೇ ಬರುತ್ತೆ, ಡೋಂಟ್ ವರಿ. ಓಕೆ, ದೇರ್ ಈಸ್ ಸಮಥಿಂಗ್ ಬೆಟರ್ ಬರ್ತಿದೆ. ಇಂಪ್ರೂವಿಂಗ್ ಹೆಲ್ತ್ ಬಗ್ಗೆ ಗಮನ ಕೊಡಿ. ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ಸಂದರ್ಭದಲ್ಲಿ ಏನೇ ನೋವುಗಳಿರ್ಬೋದು, ಕಷ್ಟಗಳಿರ್ಬೋದು, ದುಃಖ ಇರ್ಬೋದು, ಹೆಲ್ತ್ ಇಂಪಾರ್ಟೆಂಟ್. ಆರೋಗ್ಯ ತುಂಬ ಮುಖ್ಯ ಆಗಿರುತ್ತೆ. ನೀವು ಚೆನ್ನಾಗಿದ್ದರೆ, ನೀವು ಗಟ್ಟಿಯಾಗಿದ್ರೆ ಅಲ್ವಾ ಆ ಪ್ರಾಬ್ಲಮ್ಸನ್ನಾದರೂ ನೀವು ಫೇಸ್ ಮಾಡ್ಲಿಕ್ಕಾಗೋದು. ಏನೋ ಆ ಪ್ರಾಬ್ಲಮ್ಸಿಗೆ ಕಣ್ಣೀರು ಹಾಕ್ಲಿಕ್ಕಾದ್ರೂ ನೀವು ಗಟ್ಟಿಯಾಗಿರ್ಬೇಕಲ್ವಾ. ಸೊ ಊಟ ಮಾಡಿಕೊಂಡು, ನೀರು ಕುಡ್ಕೊಂಡು, ಆರಾಮಾಗಿ ನಗ್ನಗ್ತಾ ಖುಷಿಯಾಗಿರಿ. ಏನೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ ಎಲ್ಲದೂ ಸರಿ ಆಗುತ್ತೆ. ಡೋಂಟ್ ವರಿ.
ಥಿಂಕ್ ಮಾಡಿಬಿಡಿ, ತುಂಬ ಯೋಚನೆ ಮಾಡಿಬಿಡಿ ಲೈಫಲ್ಲಿ. ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಇಲ್ಲಿ ಅವರು ಕೂಡ ಏನು ಮಾಡ್ತಿದ್ದಾರೆ, ಇಲ್ಲಿ ತುಂಬ ಯೋಚನೆ ಮಾಡಿಕೊಂಡು ಅವ್ರ ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಅವರ ಹೆಲ್ತ್ನೂ ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ. ಅವರು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ, ಈ ಸಂದರ್ಭನೆಲ್ಲ ಯಾವಾಗ ಸಿಚುವೇಶನ್ ಎಲ್ಲ ಮುಗಿದೋಗತ್ತಪ್ಪ, ಈ ಕಷ್ಟ ಸಂದರ್ಭ ಯಾವಾಗ ದೂರ ಆಗುತ್ತೆ, ನಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನನ್ನ ಪಾರ್ಟ್ನರ್ ಜೊತೆಗೆ ನಾನು ಹ್ಯಾಪಿಯಾಗಿ ಯಾವಾಗ ಇರ್ಲಿಕ್ಕಾಗತ್ತೆ, ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ. ನಿಮ್ಮಿಬ್ಬರು ಕಾಯೋಕೆ ಏನಿದೆ ಅದಾದಷ್ಟು ಬೇಗ ಎಂಡ್ ಆಗುತ್ತೆ, ಇಬ್ಬರು ಪ್ರೀತಿನೂ ಒಂದಾಗುತ್ತೆ. ಆ ದೇವರ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಕೂಡ ಬರುತ್ತೆ. ಡೋಂಟ್ ವರಿ, ಓಕೆನಾ? ನಗ್ನಗ್ತಾ ಖುಷಿಯಾಗಿ ಜೀವನನ ನೀವು ಲೀಡ್ ಮಾಡಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.